ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ನೀವು ಏನಂತ ಮಾಡಿದ್ರು? ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರು. ಇತಿಹಾಸ ತಿಳ್ಕೊಳ್ಳಿ. RSS ಬ್ಯಾನ್ ಮಾಡಿದ್ರು. ನಿಮ್ಗೆ RSS ಯಾಕೆ ಬ್ಯಾನ್ ಆಯ್ತು ಹೇಳಿ. ನಾವು ರೆಡಿಯಾಗಿ ಬಂದಿದ್ದೀರಿ. ನಾವು ರೆಡಿಯಾಗಿ ಬಂದಿದ್ದೀರಿ. ಇವ್ರ ಮಕ್ಕಳು ಹೋಗ್ತಾರೆ ಕೇಳ್ಬಿಡಿ ಅಧ್ಯಕ್ಷರೇ. ಇಲ್ಲ ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ. ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು. ಸಗಣಿ ತಿನ್ನೋದಿಲ್ಲ, ಗೋರಕ್ಷಣೆ ಮಾಡೋದಿಲ್ಲ. ಬರೇ ಬಡವ್ರ ಮಕ್ಕಳಿಗೆ ಇವೆಲ್ಲಾರು, ಬರೇ ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಕಳು ಎಲ್ಲಾರು ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು RSS ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ. ಎಲ್ಲ ನೀವು ಹೇಳ್ತೀರಾ? ಹಿಂದುಳಿದ ವರ್ಗದವರು ಕಳಿಸ್ತಾರೆ. ಹೇಳಿ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ? ಎಷ್ಟು ಜನ RSS ಶಾಖೆ ಕಳಿಸ್ತಾರೆ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ. ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ. ಅಷ್ಟೇ ಅಂತೇಳಿ ಯಾರು ನಿಮ್ಮ ಮಕ್ಕಳಿಗೆ RSS ಶಾಖೆ ಕಳಿಸ್ತಾ ಇಲ್ಲ. ನಿಮ್ಮ ಶತ್ರು RSS ಶಾಖೆ ಬಾಬಾ ಸಾಹೇಬ್ ಗುರುನಾರಾಯಣ್ ತತ್ವವನ್ನು ಕಲಿಸ್ತೀವಿ. ದಲಿತರ ಬಗ್ಗೆ ಹೆಸರು ಮಾಡೋದಿಲ್ಲ. ಬರೇ ದಲಿತರ ಬಗ್ಗೆ ಮಾತಾಡುತ್ತೆ. ಎಲ್ಲಿದ್ರಪ್ಪ? ಕ್ವಿಟ್ ಇಂಡಿಯಾ ಗುಲ್ಬರ್ಗ ಗೊತ್ತಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನ್ ಮಾಡಿದ್ರಿ? ಗುಲ್ಬರ್ಗದಾಗ ಎಲ್ಲಿದ್ರಿ? ಯುದ್ಧ ಮಾಡಿದಾಗ ಎಲ್ಲಿದ್ರಿ? ಕೇಳಿ ಅಧ್ಯಕ್ಷರೇ. ಉತ್ತರ ಇಲ್ಲ, ಏನಿಲ್ಲ, ಸುಮ್ಮನೆ ಎದ್ದಿದ್ಗಳಿಲ್ಲ ಅಷ್ಟೇ. ನಿಮ್ ದೇಶಭಕ್ತಿ ಎಲ್ಲ ಗೊತ್ತಿದೆ. ಅದಕ್ಕೆ ಪಟೇಲ್